ಸಂತೋಷ್ ಸರ್ ಹೇಗಿದ್ದೀರಾ? ಫೈನ್ ಸರ್, ಫೈನ್, ಫ್ಯಾಂಟಾಸ್ಟಿಕ್. ಹೇಗಿದೆ ರೆಸ್ಪಾನ್ಸ್ ಹೊರಗಡೆ ಬಂದ? ಅಯ್ಯೋ ಸಿಕ್ಕಾಬಡೆ ಸೂಪರ್ ಆಗಿದೆ ಸರ್. ಅಲ್ಲಿ ಫಸ್ಟ್ ಒಂದು ಸರಿ ಬಂದಾಗ ನಾವು ಕಾಮಿಡಿ ಆಗಿರೋದು ಮಾತನಾಡಿರೋದು ಒಂದು ಲೆವೆಲ್ ಆಗಿತ್ತು. ಇವಾಗ ಅದು 10 ಆಗಿದೆ. ಆ ಜನರ ಪ್ರೀತಿಯನ್ನು ನಾನು ಗಳಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಿಗ್ ಬಾಸ್ ಈ ಥರ ಒಂದು ಒಳ್ಳೆ ಆಫರ್ ಕೊಟ್ಟು ನಂಗೊಂದು ಒಳ್ಳೆ ಜೀವನ ಕೊಡ್ತು ಅಂತ ಹೇಳ್ಬೋದು ಸರ್. ಹೊರಗಡೆ ಬಂದಿದ ತಕ್ಷಣ ಕಜಾಯ ತಿಂದ್ರಿ ಅಂತ ಕೇಳ್ಕೊಡ್ತೀನಿ, ನಿಜನಾ? ಸರ್ ಕಜಾಯ ಯಾವ ಥರ ಕಜಾಯ ಹೇಳಿ? ಮಿಸ್ಸಸ್ ಅವ್ರು ಏನಾದ್ರು ಕಜಾಯ ಕೊಟ್ರ? ಇಲ್ಲ ಸರ್, ಅವಳಿಗೆ ಕಜಾಯ ಮಾಡಕ್ ಬರಲ್ಲ, ಕಡುಬು ಮಾಡಿದ್ಲು. ಕಡುಬು ನಾನು ಕೊಡೋದು ಸರ್ ಅವಳಿಗೆ. ಕಜಾಯ ಅವಳು ನಂಗೆ ಕೊಡ್ತಾಳೆ, ರಿಟರ್ನ್ ಕಡುಬು ನಾನು ಅವಳಿಗೆ ಕೊಡ್ತೀನಿ. ಅಂಡ್ ಅದೇ ಅಂದ್ರೆ ಈ 10 ಸೀಸನ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿದಿರೋ ಆನ್ಸರ್ ನ ನಿಮ್ ಮಿಸ್ಸಸ್ ಮಾಡಿದ್ರು ಅವತ್ತು. ಹೌದು ಸರ್. ಅವನ್ ಹೇಳಿಕೆ ಸಿಕ್ಕಾಬಿಟ್ಟೆ ವೈರಲ್ ಆಗಿದೆ. ಈಗೇನಲ್ಲ, ನನಗೊಂದು ಅರ್ಥ ಐತೆ. ನೀವೇ ನನ್ನ ಹೆಂಡತಿ ಹೇಳಿ ಸ್ಟೇಟ್ಮೆಂಟ್ಗೆ ಉತ್ತರ ತಗೊಂಡು ಹೋಗಕ್ ಬಂದಿದ್ದೀರಾ ಅಥವಾ ನನ್ನೇನಾದ್ರೂ ಇಂಟರ್ವ್ಯೂ ಮಾಡಕ್ ಬಂದಿದ್ರೆ ಗೊತ್ತೈತೆ ಇಲ್ಲ. ನಿಜವಾಗೇನೆ ಕೇಳ್ತಾ ಇರೋದು ಅಂದ್ರೆ ಆ ತರ ಸ್ಟೇಟ್ಮೆಂಟ್ ಇದೆಯಲ್ಲ, ಇಬ್ರು ಒಂದು ಹ್ಯೂಮರಸ್ ಅಷ್ಟು ಚೆನ್ನಾಗಿದೆ, ನಿಮ್ ಇಬ್ರು ಕೆಮಿಸ್ಟ್ರಿ ಆಗ್ಲಿ ಹ್ಯೂಮರಸ್ ಆಗ್ಲಿ, ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಇಲ್ಲ ಸರ್, ಅವ್ರು ಏನೇ ಕಾಲ್ ಹೇಳಿದ್ರು ನಾವು ನಗ್ಸೋಕ್ಕೋಸ್ಕರನೇ ಅದನ್ನ ರಿಸೀವ್ ಮಾಡ್ಕೋತೀವಿ. ನಾನು ಎಷ್ಟೇ ಕಾಲ್ ಹೇಳಿದ್ರು ಅವರು ನಗ್ಸೋಕ್ಕೋಸ್ಕರ ರಿಸೀವ್ ಮಾಡ್ಕೋತಾರೆ. ಒಟ್ಟಾರೆಗೆ ನಾನು ಕಾಲ್ ಹೇಳಿದ್ರು ಅವ್ರು ಕಾಲ್ ಹೇಳಿದ್ರು ಇಡೀ ಕರ್ನಾಟಕ ನಗಬೇಕು, ನಗಿಸ್ತೀವಿ ಸರ್. ಅದೇ ನಮ್ಮ ಧರ್ಮ. ಹೊರಗಡೆ ಬಂದಿದ ತಕ್ಷಣ ಫಸ್ಟ್ ಏನ್ ಕೆಲಸ ಮಾಡಿ? ಫಸ್ಟು ನನ್ನ ಹೆಂಡತಿಗೆ ಮಸಾಲೆ ದೋಸೆ ಕೊಡಿಸ್ದೆ ಸರ್, ಒಂದು ಒಳ್ಳೆ ಡ್ರೆಸ್ ಕೊಡಿಸ್ದೆ, ಒಂದು ಒಳ್ಳೆ ಹೋಟೆಲ್ ರೂಮ್ ಮಾಡಿದ್ದೆ. ಸೊ AC ರೂಮು. ಸೊ ಆ್ಯಕ್ಚುಲಿ ಅವಳಿಗೆ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ಎಲ್ಲ ಅದೊಂದು ಹ್ಯಾಪಿ ಇದೆ ಸರ್. ಏನಂದ್ರು ಅವ್ರು? ಏನಂದ್ರು ಸರ್? ನಮ್ಮ ತಾಯಣೆ ಅದು ಏನೂ ಮಾಡಿಲ್ಲ ಸರ್. ಇಲ್ಲ, ಬ್ಯಾಕ್ ಟು ಬ್ಯಾಕ್ ಇಂಟ್ರೂ ಆಗಿದೆ. ಒಂದು ದೋಸೆನೂ ಕೊಡ್ಸೋಕ್ಕಾಗಿಲ್ಲ, ಒಂದು ಹೋಟ್ಲಿಗೆ ಕರ್ಕೋಕ್ಕಾಗಿಲ್ಲ, ಒಂದು ಬಟ್ಟೆನೂ ಕೊಡ್ಸೋಕ್ಕಾಗಿಲ್ಲ. ನಾನು ಸುಮ್ಮನೆ ಹೆಂಗೆ ಅಂದೆ, ನೀವೆಲ್ಲ ಏನು ಖುಷಿ ಪಡ್ತೀರಾ ಅಂತ. ಅಂದರೆ ಬ್ಯಾಕ್ ಟು ಬ್ಯಾಕ್ ಇಂಟ್ರ್ಯೂಗಳೇ ನಡೀತಾ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಗಿಲಿ ಶೂಟಿಗೆ ಬಂದಿದ್ದೀನಿ. ಸೊ ಇದು ಮುಗಿಸ್ಕೊಂಡು ಹೋಗ್ತೀನಿ ಸರ್. ಸರ್ ಅಂದ್ರೆ ಇದುವರೆಗೂ ಇಷ್ಟು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ, ಇದನ್ನ ಯಾವ ತರ ಎಂಜಾಯ್ ಮಾಡ್ತಿದ್ದೀರಾ ಅಂತ ಈ ಪ್ರೋಸೆಸ್ ನ? ಸರ್ ನಿಜಕ್ಕೂ ಒಂದು ಟಿವಿ ಅವ್ರು ಕರೀಲಿ ನನ್ನ ಕರೆದು ಮಾತಾಡಿಸ್ಲಿ ಅಂತ ಒಂದು ಕಾಲ ಇತ್ತು. ಇವತ್ತು ಅದೇ ಟಿವಿ ಅವರು ಸರ್ ಒಂದು ಇಂಟ್ರ್ಯೂ ಕೊಡಿ ಸರ್ ಅಂತ ಇದ್ದಾಗ ನನಗೆ ನಿಜಕ್ಕೂ ಸಿಕ್ಕಾಬಡೆ ಖುಷಿ ಆಗಿದೆ ಸರ್. ಎಷ್ಟು ಚಾನಲ್ಗೆ ಇಂಟ್ರ್ಯೂ ಕೊಟ್ಟಿದ್ದೀನಿ ಗೊತ್ತಾ ಸರ್? ಸಿಕ್ಕಾಬಡೆ ಖುಷಿ ಆಗ್ತಾಯಿದೆ. ಎಷ್ಟು ಜನರ ಸ್ನೇಹನ ಸಂಪಾದನೆ ಮಾಡಿದ್ದೀನಿ, ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ನಿಜವಾಗ್ಲೂ ನಾನು ಒಂಥರ ಗೆದ್ದಷ್ಟೇ ಖುಷಿ ಆಗ್ತಾಯಿದೆ ಸರ್ ನನಗೆ.